ದೇಶ ಕಾಯೋ ಯೋಧನ ಜೀವ ತೆಗೆದ್ನ 108 ಆಪತ್ ಬಾಂಧವ. ಅದೊಂದು ವ್ಯವಸ್ಥೆ ಇದ್ದಿದ್ರೆ ಪಾಪ ಯೋಧನ ಜೀವ ಉಳಿಯುತ್ತಿತ್ತಲ್ಲ. ಕೆಲವೊಮ್ಮೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಅದಂತ ಅಚಾತುರ್ಯ ನಡೆದು ಬಿಡುತ್ತವೆ ನೋಡಿ. ಅಂತಹ ಅಚಾತುರ್ಯ ಘಟನೆಗಳ ಪೈಕಿ ನಮ್ಮ ದೇಶ ಕಾಯೋ ಓರ್ವ ಯೋಧನ ಜೀವ ಹೋಯ್ತು ಅನ್ನೋ ವಿಚಾರ ಕೇಳಿದ್ರೆ ಎಂತವರ ಹೃದಯವೂ ಕೂಡ ಮಮ್ಮಲ ಮರುಗದೇ ಇರಲ್ಲ ನೋಡಿ. ಅದೇ ಅವ್ರ ಫ್ಯಾಮಿಲಿ ಅವರು ಅದೇ ಇವತ್ತು ಬೆಳಗ್ಗೆ ನಮಗೂ ಕೂಡ ಕಾಲ್ ಮಾಡಿದ್ರು. ಅವ್ರು ಬಹಳ ಆಕ್ರೋಶದಿಂದ ಹೇಳ್ತಾ ಇದ್ರು, ನಮ್ ಜೊತೆ ಹಿಂಗಾಯ್ತಲ್ಲ, ನಮ್ ತಂದೆಯವರು ಎಕ್ಸ್ ಆರ್ಮಿ ಆಫೀಸರ್, ದೇಶಕ್ಕಾಗಿ ಸೇವೆ ಮಾಡಿದ ಮನುಷ್ಯ ಹಿಂಗ್ ನೆರಳಿನಲ್ಲಿ ಸಾಯಬಾರ್ದಾಗಿತ್ತು ಅಂತ. ಬಟ್ ಅಲ್ಲಿ ಹಾಸ್ಪಿಟಲ್ ಕೆಲವೊಂದು ಹಾಸ್ಪಿಟಲ್ ಸ್ಟಾಫ್ ಕೂಡ ಅವ್ರ ಜೊತೆ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂತ ಅವರು ಅದು ಒಂದು ಆರೋಪ ಮಾಡಿದ್ದಾರೆ. ನಾನು ಎನ್ಕ್ವೈರಿ ಮಾಡ್ತೇನೆ ಅದನ್ನ. ಐ ಹ್ಯಾವ್ ಟು ಲುಕ್ ಇಂಟು ಇಟ್. ಯಾಕಂದ್ರೆ ಅವರು ಆಂಬುಲೆನ್ಸ್ ಇತ್ತು ಇಲ್ಲ ಹೋಗಿತ್ತು ಅಂತ ಕೇಳ್ಬೇಕು. ಇಫ್ ಅವ್ರ ಆಂಬುಲೆನ್ಸ್ ಇತ್ತು ಮತ್ತೆ 108 ಇವ್ರು ಕಾಯ್ದಿದ್ದಾರೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅ ಮಿಸ್ಟೇಕ್. ಅಲ್ಲಿ ಲುಕ್ ಇಂಟು. ಹೌದು, ನಮ್ಮ ದೇಶದ ಓರ್ವ ಮಾಜಿ ಯೋಧನಿಗೆ ಸಮಯಕ್ಕೆ ಸರಿಯಾಗಿ ಅದೊಂದು ವ್ಯವಸ್ಥೆ ಸಿಕ್ಬಿಟ್ಟಿದ್ರೆ ಇವತ್ತು ಆ ಜೀವ ಇಹಲೋಕ ತ್ಯಜಿಸ್ತಿರ್ಲಿಲ್ಲ. ಇನ್ನು ಸಂದರ್ಭಕ್ಕೆ ಆ ಆಪತ್ಬಾಂಧವನ ಶ್ರೀರಕ್ಷೆ ಸಿಕ್ಬಿಟ್ಟಿದ್ರೆ ಇವತ್ತು ನೆಮ್ಮದಿಯಿಂದ ಬದುಕು ಸಾಗಿಸಬಹುದಾಗಿತ್ತು ಆ ಯೋಧ. ಆದ್ರೆ ಜೀವರಕ್ಷಕನಾಗಬೇಕಿದ್ದ 108 ಆಂಬ್ಯುಲೆನ್ಸ್ ಅನ್ನು ಆಪತ್ಬಾಂಧವನೇ ದೇಶಕ್ಕಾದ ಯೋಧನ ಜೀವ ಉಳಿಸಿಕೊಳ್ಳಲಾಗದೆ ಕೈ ಚೆಲ್ಲಿ ಕೂತಿದೆ ಅನ್ನೋದೇ ದುರಾದೃಷ್ಟಕರ ಸಂಗತಿ ಕಣ್ರಿ. ಅಸಲಿಗೆ ಘಟನೆ ನಡೆದಿದ್ದಲ್ಲಿ ಆ ಯೋಧನ ಹೆಸರೇನು, ಅದ್ಯಾವ ಕಾರಣಕ್ಕೆ ಯೋಧನ ಜೀವ ಉಳಿಸಿಕೊಳ್ಳಲಾಗಲಿಲ್ಲ ಅನ್ನೋ ಎಲ್ಲಾ ಸಂಗತಿಗಳ ಬಗ್ಗೆ ಇವತ್ತಿನ ಬಿಗ್ ಟಿವಿ ಕರ್ನಾಟಕ ಅನಾವರಣ ಮಾಡುತ್ತೆ ನೋಡಿ. ಉತ್ತರ ಕರ್ನಾಟಕದ ಹಳಿಯಾಳದಲ್ಲಿ ಹಾಳಾದ ಆಸ್ಪತ್ರೆ ವ್ಯವಸ್ಥೆ, 108 ಜೀವರಕ್ಷಕನಿಲ್ಲದೆ ಜೀವ ತೆತ್ತ ಯೋಧನ ಕರುಣಾಜನಕ ಕತೆ. ಹೌದು, ಇವತ್ತಿನ ಸ್ಟೋರಿ ಮುಖ್ಯ ಕಥಾ ಹಂದರವೇ ಉತ್ತರ ಕನ್ನಡ ಜಿಲ್ಲೆಯ ಹಳ್ಯಾಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಕಣ್ರಿ. ನೀವು ನೋಡ್ತಿರೋ ಈ ಆಸ್ಪತ್ರೆಗೆನೆ ಬ್ರಿಂಗ್ರಾಜ ಅನ್ನೋ ನಿವೃತ್ತ ಯೋಧ ತುರ್ತು ಚಿಕಿತ್ಸೆಗೆಂದ ತೆರಳಿದ್ರು. ದೇಶ ಗಡಿಯಲ್ಲಿ ನಿಂತು ನಮ್ಮ ಜೀವ ಕಾದಿತ್ತ ಮಾಜಿ ಯೋಧನ ತನ್ನ ಜೀವ ಉಳಿಯುವಂತೆ ಆಸ್ಪತ್ರೆ ಮೊರೆ ಹೋಗಿದ್ರು. 4 ಗಂಟೆಗೆ ಬಂದಿದ್ದೇವೆ ನಾವು ಇಲ್ಲಿಗೆ. 4 ಗಂಟೆದಿಂದಾಗಿ ಇವಾಗ 6 ಗಂಟೆ ಐತ್ರಿ. ಇವಾಗ ನಮ್ಮ ತಂದೆಯವ್ರ ಡೆತ್ ಆಗಿದೆ. ಈ ಥರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳವ್ರಿ? ಇದು ಯಾರಿಗಾಗಿ ನನಗಾಗಿದೆ, ಬಟ್ ಇದು ಯಾರಿಗೂ ಆಗಬಾರ್ದು ಅಂತೇಳಿ ಇಷ್ಟೇ ಮಾಡ್ತಾ ಇರೋದು. ನಾನು ವಿಡಿಯೋ ತೋರಿಸ್ತೇನೆ ನಿಮಗೆ. ನಮ್ಮ ತಂದೆಯವ್ರು ಹೆಂಗೆ ಬಿದ್ದಿದ್ದಾರೆ ನೋಡ್ರಿ ಇಲ್ಲಿ. ಇದು ಏನಂತಾರಲ್ಲ, ಈ ಥರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ, ಏನು ನನಗೆ ಬೇಕ್ರಿ ಸರ್ ಇದ್ರ ಬಗ್ಗೆ. ಇಲ್ಲಿ ನೋಡ್ರಿ ಹೇಗೆ ಬಿದ್ದಿದ್ದಾರೆ ನೋಡ್ರಿ. ಎಕ್ಸ್ ಆರ್ಮಿ ರೀ ಇವರು. ಎಕ್ಸ್ ಆರ್ಮಿ ನಮ್ಮ ದೇಶಕ್ಕೋಸ್ಕರ ಓಡಾಡಿದ್ದಾರೆ. ಹೇಗೆ ಬಿದ್ದಿದ್ದಾರೆ ನೋಡ್ರಿ. 4 ಗಂಟೆಗೆ ಬಂದಿದ್ದೇನೆ ಸರ್ ಇಲ್ಲಿಗೆ. 4 ಗಂಟೆಯಿಂದಾಗಿ ಇವಾಗ ತನಕ ಇಲ್ಲೇ ಇದ್ದಾರೆ. ಬಟ್ ಏನು ರೀ ಇವ್ರು ಹೇಳ್ತಾರೆ, ಏನು ಪೇಪರ್ದಲ್ಲಿ ಸೈನ್ ಮಾಡಿ. ನಾ ಮಾಡಲ್ಲ ಸರ್, ಮಾಡಲ್ಲ. ಯಾಕಂದರೆ ನನಗಾಗಿದೆ ಅಲ್ಲ, 4 ಗಂಟೆದಿಂದ ಒದ್ದಾಡ್ತಾ ಇದ್ದೇನೆ ಸರ್ ಆಂಬುಲೆನ್ಸ್ಗೋಸ್ಕರ. 4 ಗಂಟೆ 6 ಗಂಟೆ ಆದ್ರೂ ಆಂಬುಲೆನ್ಸ್ 6 ಗಂಟೆಗೆ ತೆಗಿದೆ ಸರ್ ಇವ್ರದ್ದು. ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ಸರ್ ಇದು? ಹೌದು, ಮಾಜಿ ಯೋಧ ಬ್ರಿಂಗ್ಯಾಜಾರ್ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಕಂಡಿತ್ತು. ಹೀಗಾಗಿ ತಡ ಮಾಡದೆ ನಮ್ಮ ಜೀವ ಉಳಿಸಿಕೊಳ್ಳಬೇಕಂತ ಬಿಂಗ್ರಾಜ ಅವರು ಕಳೆದ ಭಾನುವಾರ ಬೆಳಗಿನ ಜಾವ 4 ಗಂಟೆಗೆ ಹತ್ತಿರದ ಹಳಿಯಾಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ರು ಕಣ್ರಿ. ಹೀಗೆ ದಾಖಲಾದ ನಿವೃತ್ತ ಯೋಧನಿಗೆ ಪ್ರಥಮ ಚಿಕಿತ್ಸೆಯೇನೋ ನೀಡಲಾಗಿತ್ತು. ಆದ್ರೆ ಯೋಧ ಅವರ ಆರೋಗ್ಯ ಸ್ಥಿತಿ ಸಹಜ ಸ್ಥಿತಿಗೆ ಬರಲೇ ಇಲ್ಲ. ಹೆಚ್ಚಿನ ಚಿಕಿತ್ಸೆಗಾಗಿ ಹಳಿಯಾಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡದ ಆಸ್ಪತ್ರೆಗೆ ರವಾನಿಸುವಂತೆ ಅಲ್ಲಿನ ವೈದ್ಯರು ಸೂಚಿಸಿದ್ರಂತೆ. ಆ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಯಲ್ಲಿ 108 ಆಂಬ್ಯುಲೆನ್ಸ್ ಸಿಕ್ಬಿಟ್ಟಿದ್ರೆ ಪಾಪ ನಮ್ಮ ದೇಶ ಕಾದ ನಿವೃತ್ತ ಯೋಧನ ಜೀವ ಉಳಿತಿತ್ತು ಅನ್ಸುತ್ತೆ. ಆದ್ರೆ ಅಲ್ಲಿ ವಿಧಿಯಾಟ ಬೇರೆದ್ದೇ ಆಗಿತ್ತು ನೋಡಿ. ಅಂತದೊಂದು ವಿಧಿಯಾಟದ ಪರಿಣಾಮ ನಿವೃತ್ತ ಯೋಧ ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಇಲ್ಲದೆ ನರಳಿ ಕೊನೆ ಜೀವವನ್ನ ಬಿಟ್ಟಿದ್ದಾರೆ. ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಯೋಧನ ಕುಟುಂಬಸ್ಥರ ಹಿಡಿಶಾಪ. ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸೋಕು ಸರ್ಕಾರಕ್ಕೆ ಶಕ್ತಿ ಇಲ್ವಾ? ಊರು ಅಂದ್ಮೇಲೆ ಓಲ್ಗಿರ ಇದ್ದಿದ್ದೆ. ಆದ್ರೆ ಜನರ ಜೀವ ಉಳಿಸೋ ಕೇಂದ್ರವೆನಿಸಿಕೊಂಡಿರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಓಲ್ಗೇರ ವ್ಯವಸ್ಥೆ ಇದ್ರೆ ಹೇಗೆ ಅಲ್ವಾ? ಹೌದು,
ಹಳ್ಳಿಯಾಳದ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ತೀರಾ ಹದಗೆಟ್ಟಿದಂತಿದೆ. ಎಮರ್ಜೆನ್ಸಿ ಅಂತ ಪೇಷಂಟ್ ಗಳೇನಾದ್ರೂ ಜೀವ ಕೈಲಿ ಹಿಡಿದುಕೊಂಡು ಆಸ್ಪತ್ರೆಗೆ ಬಂದ್ರೆ ಅಂತ ರೋಗಿಗಳು ಯಮಲೋಕದ ಪಾಲಾದಂತೆ ಅನ್ನೋ ಮಾತುಗಳು ಸ್ಥಳೀಯರ ಬಾಯಿಂದ ಕೇಳಿಬರ್ತಿವೆ. ಮಾಜಿ ಯೋಧ ಬ್ರಿಂಗಾಜಾ ಅವರಿಗೆ ಸಮಯಕ್ಕೆ ಸರಿಯಾಗಿ 108 ಆಂಬ್ಯುಲೆನ್ಸ್ಗಳು ಹಾಗೂ ಆಂಬ್ಯುಲೆನ್ಸ್ ನಲ್ಲಿ ಆಕ್ಸಿಜನ್ ವ್ಯವಸ್ಥೆ ಸಿಗದೆ ಇದಕ್ಕೇನೆ ಅವರ ಸಾವಾಯ್ತಂತೆ. ಹೀಗಂತ ಮಾಜಿ ಯೋಧರ ಕುಟುಂಬಸ್ಥರು ಆಸ್ಪತ್ರೆಯ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಆಂಬ್ಯುಲೆನ್ಸ್ ಬರೋಕೆ 3-4 ತಾಸುಗಳ ಕಾಲ ತಡವಾಗಿದ್ದೆ ಯೋಧ ಅವರ ಸಾವಿಗೆ ಕಾರಣ ಅಂತ ಕುಟುಂಬಸ್ಥರು ಆಸ್ಪತ್ರೆ ವ್ಯವಸ್ಥೆಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಕಣ್ರಿ. 4 ಗಂಟೆದಿಂದ 6 ಗಂಟೆ ತನಕ ಒದ್ದಾಡಿದಾರೆ ಸರ್ ಅವರು. 4 ಗಂಟೆದಿಂದ 6 ಗಂಟೆ ತನಕ ಒದ್ದಾಡಿದ್ದಾರೆ. ನಿಮಗೆ ಇದ್ರ ಪ್ರಾಬ್ಲಮ್ ಗೊತ್ತಿದೆ. ನಾವು ಫಸ್ಟ್ ಟೈಮ್ ಸರ್, ನನಗೆ ಫಸ್ಟ್ ಟೈಮ್ ಅನುಭವ. ನೀವು ಪದೇ ಇದ್ರ ಬಗ್ಗೆ ಗೊತ್ತಿದೆ ಸರ್. ನೀವು ಸ್ವಲ್ಪ ಇದು ಮಾಡ್ಬೇಕು ಸರ್. ನಾವು ಕೇಳೋರು ಯಾರಿಗೆ ಸರ್? ನಿಮಗೆ. ನಾವು ಇವ್ರು ಯಾರು ಅಂತ ಗೊತ್ತಿಲ್ಲ ಸರ್. ಇವಾಗ ನಿಜ ಹೇಳಿಕತ್ತೆ, ನಾ ಇಲ್ಲೇ ಸಹಿ ಹಾಕೋದೇ ಏನಾಗಿದೆ ಸರ್. ನಾನು ಸಹಿ ಹಾಕೋದೇ ಏನು ಇರಲೇವಾಗಿದ್ದು ಏನು ಪ್ರೊಸೆಸರ್ ಇದೆ ಇದು ಆಲ್ರೆಡಿ ಅವರಿಗೆ DH ಅವರಿಗೂ ಹೋಗಿದೆ, DH ಅವರಿಗೂ ಹೋಗಿದೆ ಸರ್. ಏನು ಮಾಡ್ಬೇಕು ಅದು ಮಾಡ್ತೀವಿ ಸರ್. ಬಟ್ ನೋಡ್ರಿ, ನೀವು ಪ್ರಾಬ್ಲಮ್ ನೀವು ಸ್ವಲ್ಪ ಇದು ಮಾಡ್ಬೇಕಲ್ಲ. ಈಗ ಹೇಳ್ಬೇಕಲ್ಲ, ಇದು ನಿಮಗೆ ಫಸ್ಟ್ ಟೈಮ್ ಪ್ರಾಬ್ಲಮ್ ಅಂತ ಹಿಂಗೆ ನಾವು ಡೈಲಿ ಫೇಸ್ ಅದೇ ಸರ್. ನಾ ಹೇಳ್ತಾ ಇರೋದು ಅದೇ ಸರ್. ನಾ ಹೇಳ್ತಾ ಇರೋದು ಆಲ್ರೆಡಿ ಮೀಟಿಂಗ್ ಅಲ್ಲೂ ಒಟ್ಟಾರೆಯಾಗಿ ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಜೀವ ಉಳಿಸುವ ದೇವಾಲಯಗಳಾಗಬೇಕು. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೈಟೆಕ್ ಮಾದರಿಯ ಉದ್ಧಾರ ಮಾಡ್ತೀವಿ ಅಂತ ಸರ್ಕಾರಗಳು ಬರೀ ಬೊಬ್ಬೆ ಹೊಡೆಯೋಕಷ್ಟೇ ಸೀಮಿತವಾಗ್ಬಿಟ್ಟಿವೆ. ಹೈಟೆಕ್ ಆಸ್ಪತ್ರೆಗಳನ್ನ ಮಾಡೋದಿರ್ಲಿ, ಮೊದಲು ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ತಾಲೂಕು ಮಟ್ಟದ ಸಮುದಾಯ ಆರೋಗ್ಯ ಕೇಂದ್ರಗಳು ಸೇರಿದಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲ ಸೌಲಭ್ಯಗಳನ್ನ ಕೊಡುವಲ್ಲಿ ಸರ್ಕಾರಗಳು ನಮ್ಮ ಜನರಿಗೆ ತೆರಿಗೆ ಹಣವನ್ನ ವ್ಯಯ ಮಾಡಬೇಕಾಗಿದೆ ಅಂತ ಒಳ್ಳೆ ಬುದ್ಧಿಯನ್ನ ದೇವರು ರಾಜ್ಯ ಆಳೋರಿಗೆ ಕೊಡ್ಲಿ ಅನ್ನೋದೇ ಬಿಗ್ ಟಿವಿ ಕರ್ನಾಟಕದ ಕಳಕಳಿ. ಬಿಗ್ ಟಿವಿ ಕರ್ನಾಟಕ, ಉತ್ತರ ಕನ್ನಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.